ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗಂಗಾವತಿ ನಗರದ ಜಮಾಯತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಪ್ರವಾದಿ ಮುಹಮ್ಮದ್ ಸಾ ಅವರ ಜನ್ಮದಿನದ ಅಂಗವಾಗಿ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮುಹಮ್ಮದ್ ಸಾ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿವೆ ಎಂದು ಸಂಘಟನೆಯ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ವಾಮಿಳ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವಾದಿಯವರ ಸಂದೇಶಗಳನ್ನು ಜನತೆಗೆ ಪರಿಚಯಿಸುವುದು ಹಾಗೂ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದರು. ಯೋಗೇಶ್ ಮಾಸ್ಟರ್ ರಚಿತ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮುಹಮ್ಮದ್ ಸಾ ಹಾಗೂ ಅಬ್ಬುಸಲಾಂ ಪುತ್ತಿಗೆ ರಚಿತ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಾ ಕೃತಿಗಳ ಬಿಡುಗಡೆ. ಸೆಪ್ಟೆಂಬರ್ 7, 2026ರಂದು ನಗರದ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಪುಸ್ತಕ ಬಿಡುಗಡೆ ಹಾಗೂ ವಿಶೇಷ ವಿಚಾರಗೋಷ್ಠಿ ಆಯೋಜಿಸಲಾಗಿದೆ. ವೃದ್ಧಾಶ್ರಮದ ವೃದ್ಧರಿಗೆ ನೆರವು, ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಜಾಗೃತಿ ಮತ್ತು ಸೌಹಾರ್ದ ರ್ಯಾಲಿಗಳು ಜರುಗಲಿವೆ. ಸುದ್ದಿಗೋಷ್ಠಿಯಲ್ಲಿ ಜಾವದ್ ಹುಸೇನ್, ಮೈನುದ್ದೀನ್ ಕನ್ನೂರ್, ಹಬೀಬ್ ನಿಶಾನಿ ರಾಜ್, ಮಹಮ್ಮದ್ ರಫೀಕ್, ನಾಸಿರ್ ಅಹ್ಮದ್, ಅಜೀಜ್ ನಿಶಾನಿ, ತೌಫೀಕ್ ಅಹ್ಮದ್, ಶಾಹಿದ್ ಆಫ್ರಿದ್, ಮಹಮ್ಮದ್ ತಹಿರ್ ಅಲಿ, ಮಹಮ್ಮದ್ ಸೇರಿದಂತೆ ಜಮಾಯತೆ ಇಸ್ಲಾಮಿ ಹಿಂದ್ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261382. ಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಪುತ್ತಿಗೆಯವರು ಬರೆದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ 2 ಹೊಸ ಕೃತಿಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗುವುದು. ಅಭಿಯಾನದ ಪ್ರಯುಕ್ತ ರಾಜ್ಯಾದ್ಯಂತ ವೈಯಕ್ತಿಕ ಭೇಟಿ, ಕ್ರಾಂತಿಯ ಜ್ಯೋತಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿ ವಿಚಾರಗೋಷ್ಠಿಗಳು, ಸಾರ್ವಜನಿಕ ಸಮಾವೇಶಗಳು, ಸಂವಾದ ಕಾರ್ಯಕ್ರಮಗಳು, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು, ಸೌಹಾರ್ದ ಸಂದೇಶ ರ್ಯಾಲಿಗಳು ಹೀಗೆ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಗಂಗಾವತಿಯಲ್ಲಿ ನಾಳೆ 26ಕ್ಕೆ ಪ್ರವಾದಿಯವರ ಜನ್ಮದಿನಾಚರಣೆ ಅಂಗವಾಗಿ ವೃದ್ಧಾಶ್ರಮಕ್ಕೆ ಹೆಣ್ಣು ಮಕ್ಕಳು ಹೋಗಿ ಅಲ್ಲಿ ಭೇಟಿ ಹಣ್ಣುಗಳನ್ನು ಹಂಚುವುದು. ಆಮೇಲೆ ಸಾಲಿಡೇರಿಟಿ ಯೂತ್ ಮೂವ್ಮೆಂಟ್ನಿಂದ ಪಲವು ಮಾಡಿ ಪಾಕೆಟ್ ಮಾಡಿ ನೀಡಲಾಗುವುದು. ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸ್ವಚ್ಛತೆ ಕಾರ್ಯಕ್ರಮ, ಗಿಡ ನಡುವಿಕೆ, ಯಾವುದರ ಒಂದು ಪ್ಲೇಸ್ ನೋಡಿ ಅದು ಸ್ವಚ್ಛ ಮಾಡುವುದು. ಹಾಗೆ ದಿನಾಂಕ 7/9/2026 ಸೋಮವಾರದಂದು ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಪ್ರವಚನಕಾರರು ಮೊಹಮ್ಮದ್ ಕುಯ್ಯೂರ್ ಮಂಗಳೂರಿನಿಂದ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರು ಬರಲಿದ್ದಾರೆ. ಅವರನ್ನು ಕೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಅಮರಜ್ಯೋತಿ ಕನ್ವೆನ್ಷನ್ ಹಾಲ್ನಲ್ಲಿ ದಿನಾಂಕ 7/9/2026. ನಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ನಮ್ಮ ಈ ಅಭಿಯಾನವನ್ನು ಪ್ರಚಾರಪಡಿಸಿ ಜನರು ಸೇರುವಂತೆ ಮಾಡಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಿಚಾರಗೋಷ್ಠಿ ಕಾರ್ಯಕ್ರಮ ಇದೆ. ಅದರಲ್ಲಿ 2 ಪುಸ್ತಕ ಬಿಡುಗಡೆ ನಮ್ಮ ಸ್ವಾಮೀಜಿಯವರು ಬರ್ತಿದ್ದಾರೆ. ಅವರ ಅದೇ ಪುಸ್ತಕ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯೋಗೇಶ್ ಮಾಸ್ಟರ್ ಅವರು ಬರ್ತಿದ್ದಾರೆ. ಅಬ್ದುಲ್ ಸಲಾಂ ಪುತ್ತಿಗೆ ಸ್ವಾಮೀಜಿಯವರ ಹಸ್ತ ಅಮೃತ ಅಂತ ಹೇಳಿದ್ರು. ಮತ್ತೆ ಅವರ ಟೈಮ್ ಕನ್ಫ್ಯೂಸ್ ಆಗಿ ಅಕ್ಟೋಬರ್ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಬೇರೆ ಸ್ವಾಮೀಜಿಯವರಿಗೆ ನಾವು ನೋಡ್ತಾ ಇದ್ದೇವೆ. ಗಂಗಾವತಿಯ ಘಟಕದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾದಿಯವರ ಒಂದು ಸೀರತ್ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಪುಸ್ತಕ ಪೈಗಂಬರರು ಕ್ರಾಂತಿಯ ಜ್ಯೋತಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂತೇಳಿ ಆ ವಿಷಯದಲ್ಲಿ ಇವತ್ತು ಇಡೀ ಕರ್ನಾಟಕದಿಂದ ನಾವು ಏನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರುವುದಕ್ಕಿಂತ ಮುಂಚಿತವಾಗಿ ಸೌದಿ ಅರೇಬಿಯಾ ಪ್ರದೇಶದಲ್ಲಿ ಎಷ್ಟೆಲ್ಲ ಒಂದು ಅನಾಚಾರಗಳು, ಅಕ್ರಮಗಳು ಮತ್ತು ಮನುಷ್ಯನನ್ನು ಸೇರ್ತಿರಲಿಲ್ಲ ಅಂತೆಲ್ಲ ಒಂದು ಬಹಳಷ್ಟು ಒಂದು ಕ್ರೂರಿತನದ ಒಂದು ವಾತಾವರಣ ಒಂದು ನಿರ್ಮಾಣವಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದ ಮೇಲೆ ಅವರು ಎಲ್ಲರಲ್ಲೂ ಶಾಂತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅವರನ್ನು ಕ್ರಾಂತಿಯ ಜ್ಯೋತಿ ಅಂತ ಕರೆದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಮಹಿಳೆಯರ ಹಕ್ಕಾಗಿರ್ಬೋದು, ಮಕ್ಕಳ ಹಕ್ಕಾಗಿರ್ಬೋದು,
ತಂದೆ ತಾಯಿಯ ಹಕ್ಕುಗಳಾಗಿರ್ಬೋದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿರ್ಬೋದು. ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಈಗಾಗಲೇ 80 ವರ್ಷ ಕಳೆದು ಹೋಗಿದೆ. ಈ ಸಂಘಟನೆ ಬಗ್ಗೆ ತಮಗೆಲ್ಲರೂ ಗೊತ್ತಿರೋ ವಿಚಾರ. ಕಾಲಕಾಲಕ್ಕೆ ಸಮಾಜಕ್ಕೆ ಬೇಕಾಗಿರುವಂತಹ, ಮಾನವ ಕುಲಕ್ಕೆ ಬೇಕಾಗಿರುವಂತಹ ನೈತಿಕತೆ, ಭದ್ರತೆ, ಶಾಂತಿ, ಸುವ್ಯವಸ್ಥೆ, ಸೌಹಾರ್ದತೆ ಈ ಎಲ್ಲವನ್ನು ಕೂಡ ತನ್ನ ಮನದಲ್ಲಿಟ್ಟುಕೊಂಡು ಅಂಥವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಜನರ ಮಧ್ಯೆ ಇದ್ದು ಜನರಿಗೆ ತಿಳುವಳಿಕೆ ಆಯಾ ರಾಜ್ಯದ ಭಾಷೆಗಳಲ್ಲಿ, ಅದು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಭಾಷೆಗಳಿದೆ ಆಯಾ ಭಾಷೆಗಳಲ್ಲಿ ಅಲ್ಲಿ ಇಸ್ಲಾಮಿನ ಬಗ್ಗೆ ಅದರ ಪರಿಚಯ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಇಂಥವನ್ನು ಸೀರತಾಗಿ